ತಲಕಾವೇರಿಯಲ್ಲಿ ಪವಿತ್ರ ಕಾವೇರಿ ತೀರ್ಥೋದ್ಭವವಾಗಿದೆ. ಮಕರ ಶುಭಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವವಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ತಲಕಾವೇರಿಯ ತೀರ್ಥೋದ್ಭವ ಆಗಿದೆ. ತಲಕಾವೇರಿಯಲ್ಲಿ ಪವಿತ್ರ ಕಾವೇರಿ ತೀರ್ಥೋದ್ಭವ ಆಗಿದೆ. ಮಕರ ಶುಭಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವ ಆಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ತಲಕಾವೇರಿ ಅಲ್ಲಿ ತೀರ್ಥೋದ್ಭವ ಆಗಿರುವಂಥದ್ದು ಸರಿಯಾಗಿ ಮಧ್ಯಾಹ್ನ 1:44ಕ್ಕೆ ಕಾವೇರಿ ತೀರ್ಥ ಉದ್ಭವ ಆಗಿದೆ. ತೀರ್ಥ ರೂಪದಲ್ಲಿ ದರ್ಶನವನ್ನ ಕೊಟ್ಟಿದ್ದಾಳೆ ಜೀವನದಿ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ಕಾವೇರಿ ನದಿ ಮುಕ್ಕಿ ಹರಿದಿದ್ದಾಳೆ. ತೀರ್ಥೋದ್ಭವವನ್ನ ಭಕ್ತ ಸಾಗರ ಇದೀಗ ಕಣ್ತುಂಬಿಕೊಂಡಿದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಅಲ್ಲಿಗೆ ಆಗಮಿಸಿದ್ರು. ತಲಕಾವೇರಿಯಲ್ಲಿ ಇವತ್ತು ಮಧ್ಯಾಹ್ನ 1:44ಕ್ಕೆ ಕಾವೇರಿ ಪವಿತ್ರ ತೀರ್ಥ ಉದ್ಭವ ಆಗಿದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಬೆಳಿಗ್ಗೆಯಿಂದಲೂ ಮಾಡಿಕೊಂಡಿದ್ರು. ಇದೀಗ ತೀರ್ಥ ಉದ್ಭವ ಈಗಾಗಲೇ ಆಗಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಗೆ ಸೇರಿದಂತಹ ಬಂಕಟೇಶ್ವರ ತಲಕಾವೇರಿ ದೇವಾಲಯಗಳು ಈಗಾಗಲೇ ಸಿಂಗಾರಗೊಂಡಿತ್ತು. ಮಧ್ಯಾಹ್ನದ ವೇಳೆ ತೀರ್ಥ ಉದ್ಭವ ಈಗಾಗಲೇ ನಡೆದಿತ್ತು. ಪ್ರತಿ ವರ್ಷ ತೀರ್ಥ ಉದ್ಭವವಾಗ್ತಿದ್ದಂತೆ ಬ್ರಹ್ಮಕುಂಡಿಕೆಯ ಕಲ್ಯಾಣಿಗೆ ಭಕ್ತರು ನುಗ್ಗಿ ಮುಳುಗೇಳ್ತಾ ಇದ್ರು. ಅದನ್ನ ತಡೆಯಲು ಈ ಬಾರಿ ಸುತ್ತಲೂ 10 ಅಡಿಯಷ್ಟು ಎತ್ತರದ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಲಾಗಿತ್ತು. ಆದರೂ ಕೂಡ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಆಗಮಿಸಿ ಬ್ರಹ್ಮಕುಂಡಿಗೆಯಲ್ಲಿ ಮಿಂದೆದ್ದಿದ್ದಾರೆ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ತೀರ್ಥ ಉದ್ಭವ ಆಗ್ತಿದ್ದಂತೆ ಕಾವೇರಿಯನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತಾದಿಗಳು ಅಲ್ಲಿ ಆಗಮಿಸಿರುವಂಥದ್ದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಹಿಂದೂ ಸಂಪ್ರದಾಯದಂತೆ ಎಲ್ಲಾ ರೀತಿಯ ಪೂಜೆಯನ್ನ ಈಗಾಗಲೇ ನಡೆಸಲಾಗಿದೆ. ಮಡಿಕೇರಿ ಜಿಲ್ಲೆಯ ಕೊಡಗಿನ ಭಾಗಮಂಡಲದ ತಲಕಾವೇರಿಯಲ್ಲಿ ಇವತ್ತು ಪವಿತ್ರ ತೀರ್ಥ ಉದ್ಭವ ಆಗಿದೆ. ನಿಗದಿತ ಸಮಯದಂತೆ ಇವತ್ತು ಮಧ್ಯಾಹ್ನ 1:44 ಮಕರ ಲಗ್ನದಲ್ಲಿ ಕಾವೇರಿ ಜಲಧಾರೆ ತೀರ್ಥ ಉದ್ಭವಗೊಂಡಿತು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ವತಿಯಿಂದ ಶ್ರೀ ಬಗಂಡೇಶ್ವರ ತಲಕಾವೇರಿ ದೇವಾಲಯದಲ್ಲಿ ಇವತ್ತು ಮಧ್ಯಾಹ್ನ 1:44 ಮಕರ ಲಗ್ನದಲ್ಲಿ ಶ್ರೀ ಮೂಲ ಕಾವೇರಿ ಪವಿತ್ರ ತೀರ್ಥೋದ್ಭವ ಪುಣ್ಯಕಾಲ ಈಗಾಗಲೇ ನೆರವೇರಿದೆ. ಸಾಂಪ್ರದಾಯಿಕ ಉಡುಪಿಯಲ್ಲಿ ಮೂಲ ನಿವಾಸಿ ಮಹಿಳೆಯರು ಆಗಮಿಸಿದ್ದು ಹಾಡು ನೃತ್ಯದ ಮೂಲಕ ಕಾವೇರಿ ಸ್ವಾಗತವನ್ನ ಮಾಡಿದ್ರು. ಮಧ್ಯಾಹ್ನ 1:44 ಸಲ್ಲುವ ಮಕರ ಲಗ್ನವನ್ನ ಎಲ್ಲರೂ ಕೂಡ ಈಗಾಗಲೇ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಪ್ರಧಾನ ಅರ್ಚಕ ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಈಗಾಗಲೇ ನಡೆದಿದ್ದು ಕಾವೇರಿ ತೀರ್ಥೋದ್ಭವದ ಬೆನ್ನಲ್ಲೇ ಸಹಸ್ರಾರು ಭಕ್ತರು ಆಗಮಿಸಿ ಅಲ್ಲಿ ಜಯಘೋಷವನ್ನ ಕೂಗಿದ್ರು. ಇವತ್ತು ನಡೆದಂತಹ ಕಾವೇರಿ ತೀರ್ಥೋದ್ಭವದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಭಾಗವಹಿಸಿ ಪವಿತ್ರ ತೀರ್ಥ ಉದ್ಭವದಲ್ಲಿ ಮಿಂದು ಎದ್ದಿದ್ದಾರೆ. ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಇನ್ನು ತಲಕಾವೇರಿಯಲ್ಲಿನ ಕುಂಡಿಕೆಯಲ್ಲಿ ಪ್ರತಿ ವರ್ಷ ಕಾವೇರಿ ತೀರ್ಥ ರೂಪದಲ್ಲಿ ದರ್ಶನವನ್ನ ನೀಡ್ತಾಳೆ ಎನ್ನುವುದು ಪುರಾತನ ಕಾಲದಲ್ಲಿರುವಂತಹ ನಂಬಿಕೆ ಆಗಿದೆ. ಈ ಸಂದರ್ಭ ಸಹಸ್ರಾರು ಭಕ್ತರು ತೀರ್ಥ ರೂಪಿಣಿ ಕಾವೇರಿ ತಾಯಿಯನ್ನ ಕಣ್ತುಂಬಿಕೊಳ್ತಾರೆ. ಕೇವಲ ಕೊಡಗು ಮಾತ್ರ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ತಮಿಳುನಾಡಿನಿಂದಲೂ ಕೂಡ ಸಾಕಷ್ಟು ಭಕ್ತರು ಆಗಮಿಸಿ ಇಲ್ಲಿಂದ ತೀರ್ಥವನ್ನ ಕೊಂಡೊಯ್ತಾರೆ. ಇಲ್ಲಿನ ಪುಟ್ಟ ಕುಂಡಿಕೆಯಲ್ಲಿನ ಕಾವೇರಿ ಜಲವನ್ನ ತೀರ್ಥವೆಂದು ನಂಬಿ ಪೂಜಿಸೋದಲ್ಲದೆ ಮನೆಗೆ ಕೂಡ ಆ ತೀರ್ಥವನ್ನ ಕೊಂಡೊಯ್ಯುವ ಸಂಪ್ರದಾಯ ಕೂಡ ಇದೆ. ಹಾಗಾಗಿ ಸಾಕಷ್ಟು ಭಕ್ತಾದಿಗಳು ಅಲ್ಲಿ ಆಗಮಿಸಿ ಆ ತೀರ್ಥ ಉದ್ಭವ ಏನಿತ್ತು ಅದನ್ನ ಕಣ್ತುಂಬಿಕೊಂಡಿದ್ದಾರೆ.
ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.